ಸಮಾಜ ಸೇವಕ ಕುಂದಲಹಳ್ಳಿ ಟಿಸಿ ವೆಂಕಟೇಶ್ ರೆಡ್ಡಿ ಚಿಂತಾಮಣಿ ಕ್ಷೇತ್ರಕ್ಕೆ ಟ್ರಯಲ್ ಗ್ರಾಂಡ್ ಎಂಟ್ರಿ. ಚಿಂತಾಮಣಿ ಕಳೆದ 2017ರಿಂದ 18ರಲ್ಲಿ ಸಮಾಜ ಸೇವಕರಾಗಿ ಬೆಂಗಳೂರಿನಿಂದ ಬಂದಿದ್ದ ಟಿಸಿ ವೆಂಕಟೇಶ್ ರೆಡ್ಡಿ ಹಲವು ಸಮಾಜ ಸೇವೆ ಕೆಲಸಗಳ ಜೊತೆಗೆ 2018ರಲ್ಲಿ ರಂಜಾನ ಹಬ್ಬದ ಪ್ರಯುಕ್ತ ವಿವಿಧೆಡೆ ಮಸೀದಿಗಳಿಗೆ ತೆರಳಿ ರಂಜಾನ್ ಉಪವಾಸ ನಿರತರಿಗೆ ಹಣ್ಣು ಹಂಪಲು ನೀಡುವ ಮೂಲಕ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಬೇರೂರಲು ಬಂದವರು. ಕೆಲ ವರ್ಷಗಳ ಕಾಲ ಸಮಾಜಸೇವೆಯಲ್ಲಿ ನಿರತರಾಗಿದ್ದವರು ನಂತರ ಕಾರಣಾಂತರಗಳಿಂದ ವಾಪಸ್ಸು ತೆರಳಿದ್ದರು. ಇದೀಗ ಮತ್ತೆ ಸಮಾಜ ಸೇವೆ ಮಾಡಲು ಬಂದಿರುವ ಬೆಂಗಳೂರಿನ ಉದ್ಯಮಿ ಟಿಸಿ ವೆಂಕಟೇಶ್ ರೆಡ್ಡಿ ರವರು ತಮ್ಮ 64ನೇ ವರ್ಷದ ಹುಟ್ಟುಹಬ್ಬವನ್ನು ಚಿಂತಾಮಣಿ ನಗರದ ಹೊರವಲಯದ ಕರಿಯಪ್ಪಲ್ಲಿ ಹತ್ತಿರ ಇರುವ ಹಸೇನ್ ಶಾದಿ ಮಹಲ್ನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡು ಬಡಮಕ್ಕಳಿಗೆ ಲೇಖನಿ ಸಾಮಗ್ರಿ, ಮಹಿಳೆಯರಿಗೆ ಸೀರೆ ಮತ್ತು ಸಿಹಿ ವಿತರಣೆಯನ್ನು ಮಾಡುವುದರ ಜೊತೆಗೆ ಭರ್ಜರಿ ಮಾಂಸದ ಊಟದ ವ್ಯವಸ್ಥೆ ಮಾಡುವ ಮೂಲಕ ಮತ್ತೆ ರಾಜಕೀಯ ಪ್ರವೇಶಿಸಲು ಬಂದಿದ್ದಾರೆ. ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಟಿಸಿ ವೆಂಕಟೇಶ್ ರೆಡ್ಡಿ ರವರು ಮುಂಬರುವ ವಿಧಾನಸಭೆ ಚುನಾವಣೆಗೆ ಯಾವುದೇ ಪಕ್ಷದಲ್ಲಿ ನಿಲ್ಲಲ್ಲ, ಸ್ವತಂತ್ರವಾಗಿ ನಿಲ್ಲುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಕಳೆದ ಬಾರಿಗಿಂತ ಈ ಬಾರಿ ಪ್ಲಾನ್ ಪಕ್ಕಾ ಇದೆ. ಚಿಂತಾಮಣಿ ನಾನು ಇಂದು ಇಲ್ಲಿಗೆ ಬಂದಿರುವುದು ಬರೀ ಟ್ರಯಲ್ ಅಷ್ಟೇ, ಜನರಿಗಾಗಿ ಬರೀ ಒಳ್ಳೆ ಕೆಲಸ ಮಾಡುವ ನಿಟ್ಟಿನಲ್ಲಿ ನನ್ನ ರಾಜಕೀಯ ನಡೆ, ಮುಂದಿನ ನಡೆ ನೀವೇ ನೋಡಿ ಎಂದರು. ಈ ಸಂದರ್ಭದಲ್ಲಿ ಅಸ್ಲಾಂ ಪಾಷಾ, ವೆಂಕಟಗಿರಿ ಕೋಟೆ ಎಬಿವಿಪಿ ನವಾಜ್, ಶಿವಣ್ಣ, ಮಿಲ್ಟ್ರಿ ಲೋಕೇಶ್, ರಮೇಶ್, ಹಾದಿಗೆರೆ ತಿಮ್ಮಣ್ಣ, ಕೋಟಗಲ್ ಸೈಯದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೂರ ದೂರ सलमान आगे इकड़े नोड़ी सर सर मुन्ने नोड़े सर इल्ली इल्लडी नोड़ी सर आगे इकड़े तिर्कोंडु नोडी ಆಗ್ತಾ
ಫಿಕ್ಸ್ ಮಾಡ್ತೀನಿ. ರಾಜಕೀಯವಾಗಿ ಏನನ್ನ ಚಿಂತಾಮಣಿಗೆ ಬರೋದಿದೆಯಾ ಸರ್? ಇವಾಗ ಕೇಳಬೇಡಪ್ಪ, ಅದು ಇರೋರೆಲ್ಲ ಭಯ ಪಡ್ತಾರೆ. ಅಲ್ಲ ಸರ್, ರಾಜಕೀಯವಾಗಿ ಚಿಂತಾಮಣಿಗೆ ಏನೋ ಎಂಟ್ರಿ ಕೊಡೋದಿದೆಯಾ? ಕೊಡ್ತೀನಿ, ಇನ್ನೂ ಸ್ವಲ್ಪ ಲೇಟ್ ಸಮಾಜ ಸೇವೆ ಮುಂದುವರಿಸ್ತೀರಾ? ಮಾಡೋಣ, ಅದಕ್ಕೆ ಬಂದಿರೋದು. ಸುಮ್ಮನೆ ಎಂಟ್ರಿ ಕೊಟ್ಟಿದ್ದೀನಿ ಅಷ್ಟೇ. ಎಲ್ಲರೂ ಜನಗಳು ಹೆಂಗಿದ್ದಾರೆ ನೋಡೋಣ. ಸಮಾಜ ಸೇವೆ ಮುಂದುವರಿತಾ? ಹಾಂ, ನೆಕ್ಸ್ಟ್ ಎಲೆಕ್ಷನ್ ವೆಂಕಟೇಶ್ ರೆಡ್ಡಿನೇ, ಬೇರೆ ಯೋಚನೆ ಮಾಡೋಂಗಿಲ್ಲ. ಬೇಡ ಹೇಳಿದ್ರೆ ಇಂಡಿಪೆಂಡೆಂಟ್ ಆಗಿ ಬರೋದು ಪಕ್ಷ. ನಾನು ಯಾರನ್ನೂ ನಂಬಲ್ಲ, ಯಾವ ಲೀಡರ್ಗಳು ಸರಿ ಇಲ್ಲ. ಇಂಡಿಪೆಂಡೆಂಟ್ ಆಗಿ ಬರ್ತೀನಿ, ಇಂಡಿಪೆಂಡೆಂಟ್ ಆಗಿ ಗೆಲ್ತೀನಿ. ಹಿಂದೆ ರಾಜಕೀಯವಾಗಿ ಯಾರನ್ನ ಇದ್ದಾರಾ ಸರ್ ತಾವು ಇಲ್ಲಿ ಬರ್ಬೇಕಾದ್ರೆ? ನಾನೇ, ಹಿಂದೆ ಮುಂದೆ ಯಾರೂ ಇಲ್ಲ, ನಾನೇ. ಸರ್ ಹಿಂದೆನೂ ಬಂದಿದ್ರೆ ಕಾರಣ ಕೆಟ್ಟು ಕೈ ಕೊಟ್ಟರು, ಅದಕ್ಕೆ ಬೇಜಾರಾಗ್ಬಿಟ್ಟು ಹೋಗ್ಬಿಟ್ಟೆ. ಇವಾಗ ಎಲ್ಲ ಫಿಕ್ಸ್ ಮಾಡ್ಕೊಂಬರ್ತೀವಿ ಕರೆಕ್ಟಾಗಿ ಪ್ಲ್ಯಾನು. ಹೆಂಗೆ ಗೆಲ್ಲಬೇಕು, ಏನು ಮಾಡಬೇಕು, ಜನಗಳಿಗೆ ಏನು ಒಳ್ಳೆ ಕೆಲಸ ಮಾಡಬೇಕು. ಕೆಟ್ಟ ಕೆಲಸ ಅಂತ ಮಾಡಲ್ಲ, ಒಳ್ಳೆ ಕೆಲಸನೇ ಮಾಡಲ್ಲ. ಅಂದರೆ ಪೂರ್ವ ಯೋಜನೆ ಮೇಲೆ ನೀವು ನಿಲ್ಲೋದಕ್ಕೆ ಸಿದ್ಧರಾಗಿದ್ದೀರಿ ಸರ್? ಪೂರ್ವ ಯೋಜನೆ ಮಾಡಿಕೊಂಡು ಇವತ್ತಿಂದ ಏನಾದ್ರು ಸಮಾಜ ಸೇವೆ ಮುಂದುವರಿಸ್ತೀರಾ? ಟ್ರಯಲ್ ಚಿಂತಾಮಣಿ ಇವಾಗ. ಲಾಸ್ಟ್ ಟೈಮ್ ಬಂದಾಗ ಟ್ರಯಲ್ ಇಲ್ದಿರ ಬಂದಿದ್ದೆ. ಇವಾಗ ಟ್ರಯಲ್ ನೋಡಿಕೊಂಡು ಮ್ಯಾಚ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಆಮೇಲೆ ಇಳಿಯೋದು ಕಾಡಕ್ಕೆ. ಸರ್ ಎಲ್ಲ ಒಂದು ಕಡೆ ನಿಮ್ಮ ಮಗನ ನಿಲ್ಲಿಸ್ತೀರಾ ಅಂತ ಒಂದು ಇನ್ನು ನಾನು 22 ವರ್ಷ ಅವ್ನು ದುಬೈಯಲ್ಲಿ ಸೆಟ್ಲ್ ಆಗ್ತೇನೆ. ಅವನೆಲ್ಲಿ ಬರೋದು, ನಾನೇ ಬರೋದು. ಇನ್ನೂ ನಮ್ಗೆ ವಯಸ್ಸಿದೆ, ಇನ್ನೂ 43 ವರ್ಷ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.